ॐ स्थापकाय च धर्मस्य सर्वधर्मस्वरूपिणी अवतारवरिष्ठाय रामकृष्णाय ते नमः। भज गोविन्दं भज गोविन्दं भज गोविन्दं भज गोविन्दं गोविन्दं भज मूढमते सम्प्राप्ते सन्निहिते काले सम्प्राप्ते सन्निहिते काले नहि नहि रक्षति ढुक्रीकरणे नहि नहि रक्षति ढुक्रीकरणे भज गोविन्दं भज गोविन्दं गोविन्दं भज मूढमते पुनरपि जननं पुनरपि जननं पुनरपि मरणं पुनरपि जननं पुनरपि मरणं पुनरपि जननी जठरे शयनम् इह संसारे बलु दुस्तारे इह संसारे बलु दुस्तारे कृपया पारे पाहि मुरारे भज गोविन्दं भज गोविन्दं गोविन्दं भज मूढमते शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे अम्ब त्वामनुसन्ददामि भगवद्गीते भवद्वेषिणीम् ನಾವು ಇದುವರೆಗೆ ಭಗವದ್ಗೀತಾ ಜ್ಞಾನ ಅಭ್ಯಾಸದ 2ನೇ ಅಧ್ಯಾಯವಾದ ಸಾಂಖ್ಯಯೋಗವನ್ನು 55 ಶ್ಲೋಕದವರೆಗೆ ನೋಡಿದ್ದೇವೆ. ಭಗವಂತನು ಅರ್ಜುನನಿಗೆ 53 ಶ್ಲೋಕಗಳಲ್ಲಿಯೇ ಸಂಪೂರ್ಣವಾದ ಬ್ರಹ್ಮವಿದ್ಯೆಯನ್ನು, ಭಗವದ್ಗೀತಾ ಸಾರವನ್ನು ತಿಳಿಸಿಬಿಡುತ್ತಾನೆ. ಆದರೆ ಅರ್ಜುನನು ಭಗವಂತನು ಕೊಟ್ಟ ಧರ್ಮ ವ್ಯಾಖ್ಯೆಯನ್ನು ಅರ್ಥ ಮಾಡಿಕೊಂಡರೂ ಕರ್ಮೋದ್ಯುಕ್ತನಾಗಬೇಕು, ಯುದ್ಧ ಕರ್ಮವನ್ನು ಮಾಡಲೇಬೇಕೆಂಬ ನಿರ್ಣಾಯಕವಾದ ಸ್ಥಿತಿಗೆ ತಲುಪಿದನಾದರೂ ಈ ಬ್ರಹ್ಮವಿದ್ಯೆಯ ಬಗ್ಗೆ ಇರುವ ಅನುಮಾನಗಳನ್ನು ಪರಿಹಾರ ಮಾಡಿಕೊಳ್ಳಲು ಸುಗ ಅರ್ಜುನನು ಪ್ರಶ್ನೆಗಳನ್ನು ಹಾಕಲಾರಂಭಿಸುತ್ತಾನೆ.
ಇಲ್ಲಿ ಧರ್ಮ ವ್ಯಾಖ್ಯೆಯಲ್ಲಿ ಕರ್ಮಯೋಗವಾದಂತಹ ಯುದ್ಧ ಕರ್ಮವನ್ನು ಮಾಡಬೇಕೆಂಬುದಷ್ಟೇ ಕೃಷ್ಣನು ಅರ್ಜುನನಿಗೆ ಕೊಟ್ಟಿರುವ ಸಂದೇಶವೆಂಬುದಾಗಿ ತಿಳಿದುಕೊಳ್ಳಬೇಕಾಗಿತ್ತು. ಆದರೆ ಶ್ರೀಕೃಷ್ಣನು ಬ್ರಹ್ಮವಿದ್ಯೆಯ ಆಮೂಲಾಗ್ರವಾಗಿ ಜ್ಞಾನವನ್ನು ಕರುಣಿಸಿದ್ದರಿಂದ ಆ ಒಂದು ಬ್ರಹ್ಮವಿದ್ಯೆಯಲ್ಲಿ ಆಸಕ್ತಿಯು ಅರ್ಜುನನಿಗೆ ಜಾಸ್ತಿಯಾಗಿದ್ದ ಕಾರಣದಿಂದ ಅವನು ಬ್ರಹ್ಮವಿದ್ಯೆಯ ಜ್ಞಾನ ಭಾಗವನ್ನೇ ಮುಂದುವರಿಸುತ್ತಾ ಪ್ರಶ್ನೆಗಳನ್ನು ಹಾಕುತ್ತಾ ಹೋಗುತ್ತಾನೆ. ನಾವು ವ್ಯವಸ್ಥಾತ್ಮಕವಾಗಿ ಈ ಒಂದು ದಿವ್ಯ ವ್ಯವಸ್ಥೆ ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಸುಗ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗದಲ್ಲಿ ಪರಮಾತ್ಮನು ವ್ಯವಸ್ಥೆಯನ್ನು ವರ್ಣಿಸುವಾಗ ದಿವ್ಯ ಲೋಕಗಳು, ಊರ್ಧ್ವ ಲೋಕಗಳು ಅಶ್ವತ್ಥ ಮರದ ಬೇರಿನಂತೆ ಮೂಲವನ್ನು ಹೊಂದಿದೆ ಮತ್ತು ನಿನಗೆ ಇಲ್ಲಿ ಪ್ರಪಂಚದಲ್ಲಿ ಕಾಣುತ್ತಿರುವ ಎಲ್ಲವೂ ಮರ್ತ್ಯಲೋಕದಲ್ಲಿರುವ ಪ್ರತಿಯೊಂದು ಆ ಒಂದು ದಿವ್ಯ ವೃಕ್ಷದ ಕಾಂಡ, ಎಲೆ, ತರು, ಬೀಜಾದಿಗಳು, ಪರ್ಣಾದಿಗಳು ಈ ಲೋಕದಲ್ಲಿ ಇಂದ್ರಿಯ ಗೋಚರವಾಗುತ್ತದೆ ಎಂಬ ಮಾತನ್ನು ಹೇಳಿದುದರಿಂದ ಇದೊಂದು ವ್ಯವಸ್ಥೆ, ದಿವ್ಯ ವ್ಯವಸ್ಥೆಯೇ ಇದಕ್ಕೆ ಮೂಲ ಮತ್ತು ಆಧಾರ. ಹಾಗಾಗಿ ಈ ವ್ಯವಸ್ಥಾತ್ಮಕವಾದ ಜ್ಞಾನವನ್ನು ಪಡೆದುಕೊಳ್ಳಲು ಸುಗ ಗೀತೆಯ ಆರಂಭದ ಸಾಂಖ್ಯಯೋಗದಲ್ಲಿ ನಾವುಗಳು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಬಂದಿದ್ದೇವೆ. ವ್ಯವಸ್ಥೆ ಎಂದೊಡನೆ ನಮಗೆ ಹುಟ್ಟಿನಿಂದ ಮೊಟ್ಟ ಮೊದಲು ಗೊತ್ತಾಗುವಂತಹ ಈ ದೇಹದ ಒಳಗೆಯೇ ಒಂದು ವ್ಯವಸ್ಥೆ ಕೆಲಸ ಮಾಡುತ್ತಿದೆ. ಆ ವ್ಯವಸ್ಥೆಯ ಬಗ್ಗೆಯೇ ಪರಮಾತ್ಮನು ಸಾಂಖ್ಯಯೋಗದಲ್ಲಿ ಆರಂಭಿಸಿದ್ದಾನೆ. ದೇಹದ ಹೊರಗಿರುವಂತಹ ಬಾಹ್ಯ ಪ್ರಪಂಚ, ಈ ವಿಶ್ವ, ಅದು ವ್ಯವಸ್ಥಾತ್ಮಕವಾಗಿಯೇ ಕೆಲಸ ಮಾಡುತ್ತಿದೆ. ದೇಹದ ಹೊರಗಿರುವ ಈ ಭೂಮಂಡಲದ ಆದಿಯಿಂದ ನಭೋಮಂಡಲದವರೆಗೆ ಇರುವಂತಹ ಸಕಲ ಕಾಯಗಳನ್ನು ಗಮನಿಸುವಂತಹ ಮತಿಗಳಿಗೆ ಈ ವಿಶ್ವವೂ ಒಂದು ವ್ಯವಸ್ಥಾತ್ಮಕವಾಗಿ ನಡೆಯುತ್ತಲಿದೆ ಎಂಬುದು ತಿಳಿದುಬರುತ್ತದೆ. ಹೀಗೆ ಎರಡೂ ವ್ಯವಸ್ಥೆಗಳ ಬಗ್ಗೆ ತಿಳಿದುಕೊಳ್ಳಲು ಸುಗ ನಾವು ಸಾಂಖ್ಯಯೋಗವನ್ನು ಆರಂಭಿಸಿದ್ದೇವೆ. ಎರಡೂ ವ್ಯವಸ್ಥೆಗಳನ್ನು ವರ್ಣಿಸುತ್ತಾ ಪರಮಾತ್ಮನು ಈ ಬ್ರಹ್ಮವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಅರ್ಜುನನಿಗೆ ಎಲ್ಲವನ್ನೂ ವಿವರವಾಗಿ ತಿಳಿಸ ಹೊರಡುತ್ತಾನೆ. ಗೀತಾ ಅಧ್ಯಾಯದ ಮುಂದಿನ ಶ್ಲೋಕಗಳಲ್ಲಿ ಈ ದೇಹದ ಒಳಗಿನ ರಚನೆ ಹಾಗೂ ವ್ಯವಸ್ಥೆಯನ್ನು ವರ್ಣಿಸುತ್ತಾ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಎಂಬ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾರಂಭಿಸುತ್ತಾನೆ. ಇಲ್ಲಿಗೆ ಬ್ರಹ್ಮವಿದ್ಯೆಯು ಸಂಪೂರ್ಣವಾಗಿ ಸಾರಬದ್ಧವಾಗಿ ಸಂಕ್ಷೇಪವಾಗಿ ಹೇಳಲ್ಪಟ್ಟಿರುವುದರಿಂದ ಈ ಪ್ರಶ್ನೆಗಳು ಪ್ರತಿಯೊಂದು ವಿವರಗಳನ್ನು ತಿಳಿದುಕೊಳ್ಳುವುದಕ್ಕೆ ಅರ್ಜುನನಿಗೆ ಮಾತ್ರವಲ್ಲ, ಬ್ರಹ್ಮವಿದ್ಯೆಯಲ್ಲಿ ಆಸಕ್ತರಾದ ಮತ್ತು ಯೋಗ ಶಾಸ್ತ್ರದಲ್ಲಿ ಆಸಕ್ತರಾದ ಸಕಲರಿಗೂ
ಈ ಶ್ಲೋಕದಿಂದ ಉತ್ತರಗಳು ದೊರಕುತ್ತಾ ಹೋಗುತ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕೆಂದರೆ ಸ್ವಲ್ಪ ಈ ರಚನೆಯ ಬಗ್ಗೆ ದೇಹದ ಒಳಗಾಗಲಿ ದೇಹದ ಹೊರಗಾಗಲಿ ಸ್ವಲ್ಪ ಜ್ಞಾನವನ್ನು ಪಡೆದುಕೊಳ್ಳಬೇಕು. ದೇಹದ ಒಳಗಿರುವ ಸಂಪೂರ್ಣ ವಿಷಯಗಳನ್ನು ತಿಳಿದುಕೊಳ್ಳುವುದನ್ನು ಆಧ್ಯಾತ್ಮ ಜ್ಞಾನವೆಂದು, ಬಾಹ್ಯ ಪ್ರಪಂಚದ ಈ ಮರ್ತ್ಯಲೋಕದ ಸಂಪೂರ್ಣ ವಿಶ್ವದ ಜ್ಞಾನವನ್ನು ಲೌಕಿಕ ಜ್ಞಾನವೆಂದು ಎರಡು ಭಾಗಗಳಾಗಿ ನೋಡಬಹುದು. ಶ್ರೀಕೃಷ್ಣನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಸುವಂತೆ 6ನೇ ಅಧ್ಯಾಯದಲ್ಲಿ ಪ್ರಾಪ್ಯ ಪುಣ್ಯಕೃತಾಂ ಲೋಕಾನುಷೀತ್ವಾ ಶಾಶ್ವತೀ ಸಮಾಹ ಎಂದರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ನಂತರದಲ್ಲಿ ಪುಣ್ಯವನ್ನು ಸಂಸ್ಕಾರವನ್ನು ಪಡೆದುಕೊಳ್ಳುತ್ತಾ ತನ್ನ ಆತ್ಮನನ್ನು ಸಂಸ್ಕಾರಯುತನನ್ನಾಗಿ ಮಾಡುತ್ತಾ ದೇಹಾಂತ್ಯವಾದೊಡನೆ ಊರ್ಧ್ವಲೋಕಗಳಿಗೆ ಹೋಗುತ್ತಾನೆ. ಪ್ರಾಪ್ಯ ಪುಣ್ಯಕೃತಾಂ ಅಂದರೆ ಈ ಮರ್ತ್ಯಲೋಕಕ್ಕೆ ಬಂದವನು ಕರ್ಮಗಳನ್ನು ಮಾಡುತ್ತಾ ಪುಣ್ಯಕರ್ಮಗಳನ್ನೇ ಮಾಡುವವನಾಗಿ ಪುಣ್ಯವನ್ನು ಗಳಿಸುತ್ತಾ ಲೋಕಾನುಷೀತ್ವ ಶಾಶ್ವತೀ ಸಮಾಹ ಊರ್ಧ್ವಲೋಕಗಳಲ್ಲಿ ಬಹಳ ಕಾಲ ಬದುಕುವಂತಹ ಎಲ್ಲ ಸುಖಗಳನ್ನು ಅನುಭವಿಸುವಂತಹ ಮರಣವನ್ನೇ ಪಡೆದುಕೊಂಡು ಊರ್ಧ್ವಗತಿಯನ್ನು ಪಡೆದುಕೊಳ್ಳುತ್ತಾನೆ. ಇದು ಯೋಗ ಮಾರ್ಗ. ಇದನ್ನೇ ವೈದಿಕ ಧರ್ಮ ಮಾರ್ಗವೆಂದು ಆದಿಶಂಕರರು ಹೇಳುತ್ತಾರೆ. ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಸಕಲ ಪ್ರಾಣಿಗಳು ಆಹಾರಾದಿಗಳನ್ನು ಸೇವಿಸುತ್ತಾ ಸಂತಾನಗಳಲ್ಲಿ ಆಸಕ್ತಿಯನ್ನು ಹೊಂದಿ ಪ್ರಾಣಿಗಳಂತೆಯೇ ಕೊನೆಯವರೆಗೂ ಈ ಮರ್ತ್ಯಲೋಕದಲ್ಲಿ ಬದುಕಿದ್ದು ಮರಣವನ್ನು ಅಪ್ಪುತ್ತದೆ. ಹೀಗೆ ನಿರಂತರವಾಗಿ ಈ ವಿಶ್ವದ ರಚನೆ, ವಿಶ್ವದ ಆಗುಹೋಗುಗಳು ನಡೆಯುತ್ತಲೇ ಇರುತ್ತದೆ. ಶ್ರೀಕೃಷ್ಣನು 6ನೇ ಅಧ್ಯಾಯದಲ್ಲಿಯೇ ತಿಳಿಸುವಂತೆ ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತಃ. ಹಂಗಂದರೆ ಪರಮಾತ್ಮನು ಎಲ್ಲರಿಗೂ ಪ್ರಕಾಶನಾಗುವುದಿಲ್ಲ, ಕಾಣಿಸಿಕೊಳ್ಳುವುದಿಲ್ಲ, ಪ್ರಕಟನಾಗುವುದಿಲ್ಲ. ಪರಮಾತ್ಮನ ರಚನೆ ಮತ್ತು ಅವನ ಇರುವ ರೀತಿ ಹೇಗಿರುತ್ತದೆ ಎಂದರೆ ಯೋಗಮಾಯ ಸಮಾವೃತಃ. ಯೋಗ ಮಾಯಾಶಕ್ತಿಯಿಂದ ಆವರಿಸಲ್ಪಟ್ಟು ಈ ಮಾಯವು ಅಭೇದ್ಯವಾದ್ದರಿಂದ ಈ ವಿಷ್ಣು ಮಾಯವನ್ನು ಭೇದಿಸಲಾಗದೆ ಅವನ ದರ್ಶನವೂ ಸಾಧ್ಯವಿಲ್ಲ, ಅವನ ಇರುವಿಕೆಯೂ ತಿಳಿಯುವುದಿಲ್ಲ ಎಂಬುದಾಗಿ 6 ಮತ್ತು 7ನೇ ಅಧ್ಯಾಯಗಳಲ್ಲಿ ಪರಮಾತ್ಮನು ತಿಳಿಸಿಕೊಡುತ್ತಾನೆ. ಹಾಗಾಗಿ ಊರ್ಧ್ವಲೋಕಗಳ ವಿಷಯದಲ್ಲಿಯೂ ಪುಣ್ಯಲೋಕಗಳ ವಿಷಯದಲ್ಲಿಯೂ ಸೂಕ್ಷ್ಮ ಶರೀರಿಗಳಾದ ಕಾಮರೂಪಿಗಳಾದ ದೇವತಾದಿಗಳು, ದಿವ್ಯ ಲೋಕಗಳು, ಇವುಗಳೆಲ್ಲದರ ವಿಷಯದಲ್ಲಿ
ಪ್ರಾಣಿಗಳಿಗೆ ಯಾರಿಗೂ ಅಷ್ಟು ಸುಲಭವಾಗಿ ತಿಳಿಯಲು ಸಾಧ್ಯವಿಲ್ಲ. ಅದನ್ನೇ ಬ್ರಹ್ಮವಿದ್ಯೆ ಎನ್ನುತ್ತಾರೆ. ಈ ಬ್ರಹ್ಮವಿದ್ಯೆಯ ವಿವರಗಳನ್ನು ತಿಳಿದುಕೊಳ್ಳಬೇಕಾದರೆ ಪರಮಾತ್ಮನೇ ಹೇಳುವಂತೆ ಭೋಕ್ತಾರಂ ಯಜ್ಞತಪಸಾ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ಪರಮಾತ್ಮನು ಈ ವಿಶ್ವದ ರಚನೆಯಲ್ಲಿ ಹೇಗೆ ಅಡಗಿದ್ದಾನೆ ಎಂಬುದನ್ನು ಈ ಶ್ಲೋಕದಲ್ಲಿ ತಿಳಿಸುತ್ತಾನೆ. ಅಧ್ಯಾಯ 6ನೇ ಧ್ಯಾನಯೋಗದ 29ನೇ ಶ್ಲೋಕ. ಧ್ಯಾನಯೋಗದ ಆದಿ, ಸನ್ಯಾಸ ಯೋಗದ ಕೊನೆ. ಈ ಶ್ಲೋಕದಿಂದ ಪರಮಾತ್ಮನು ಇಡೀ ವಿಶ್ವದ ರಚನೆಯನ್ನು ಮತ್ತು ದೇಹದ ರಚನೆಯನ್ನು ತಿಳಿಸುತ್ತಾ ಇದ್ದಾನೆ. ದೇಹದ ರಚನೆ ದೇಹದ ಒಳಗಿರುವಂತಹ ವ್ಯವಸ್ಥೆಯನ್ನು ತಿಳಿಸುತ್ತದೆ. ದೇಹದ ಹೊರಗಿರುವ ಬಾಹ್ಯ ಪ್ರಪಂಚದ ವ್ಯವಸ್ಥೆಯನ್ನು, ವಿಶ್ವವನ್ನು ತಿಳಿಸುತ್ತದೆ. ಎರಡರಲ್ಲಿಯೂ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾನೆ ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಭೋಕ್ತಾರಂ ಯಜ್ಞತಪಸಾಂ, ಯಜ್ಞ ಮತ್ತು ತಪಸ್ಸುಗಳಿಗೆ ಭೋಕ್ತಾರನಾಗಿ ಪ್ರತಿಯೊಂದು ದೇಹದ ಒಳಗೂ ನಾನು ಹೃದಯದಲ್ಲಿ ನೆಲೆಸಿರುತ್ತೇನೆ ಮತ್ತು ಬಾಹ್ಯ ಪ್ರಪಂಚದ ಎಲ್ಲ ಲೋಕಗಳಿಗೂ ನಾನೇ ಒಡೆಯನಾಗಿರುತ್ತೇನೆ. ಸರ್ವಲೋಕ ಮಹೇಶ್ವರಂ ಸೂರದಂ ಸರ್ವಭೂತಾನಾಂ. ಸರ್ವಭೂತಾನಾಂ ಎಂದರೆ ಸಕಲ ಪ್ರಾಣಿಗಳಿಗೂ, ಸಕಲ ಜೀವಿಗಳಿಗೂ, ಜೀವರಾಶಿಗಳೆಲ್ಲಕ್ಕೂ, ಸಸ್ಯ ತರು ಲತಾ ಮುಂತಾಗಿ ಪ್ರಾಣಿವರ್ಗ, ಮನುಷ್ಯ ವರ್ಗ, ದೇವವರ್ಗ, ದೇವತಾದಿಗಳ ಸೂಕ್ಷ್ಮ ಶರೀರದ ಒಳಗು. ಸುಹೃದಂ ಸರ್ವಭೂತಾನಾಂ, ಎಲ್ಲದರಲ್ಲಿಯೂ ನಾನು ಸುಹೃದಂ ಹೃದಯ ಮಂದಿರದಲ್ಲಿ ನೆಲೆ ನಿಂತು ಎರಡೂ ವ್ಯವಸ್ಥೆಗಳನ್ನು ನೋಡಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಶಾಂತಿಯನ್ನು ಹೊಂದುವರು. ಈ ಪ್ರಪಂಚದಲ್ಲಿ ನಾವು ನೋಡುತ್ತಿರುವ ಹಾಗೆ ಶಾಂತಿಗಾಗಿಯೇ ಸಕಲ ಜೀವರಾಶಿಗಳು ಹಗಲಿರುಳು ಸಾಧಿಸುತ್ತಲೇ ಸಾಧನೆಗಳನ್ನು ಮಾಡುತ್ತಲೇ ಇರುತ್ತದೆ. ಆ ಶಾಂತಿಯ ವಿಷಯವನ್ನೇ ಪರಮಾತ್ಮನು ಈ ಎರಡೂ ವ್ಯವಸ್ಥೆಗಳನ್ನು ವರ್ಣಿಸುವುದರ ಮೂಲಕವಾಗಿ ತಿಳಿಸುತ್ತಿದ್ದಾನೆ. ಈ ಅಂತರಂಗದ, ಈ ದೇಹದ ಅಂತರಂಗದ ರಚನೆಯ ವಿಷಯದಲ್ಲಿ ಅವನು ತಿಳಿಸಿರುವ ಪದಗಳನ್ನು ಜೋಡಾವಣೆ ಮಾಡಿ ನೋಡಿದಾಗ ಇಂದ್ರಿಯಗಳು, ಕರ್ಮೇಂದ್ರಿಯ ಹಾಗೂ ಜ್ಞಾನೇಂದ್ರಿಯಗಳನ್ನು ಸೇರಿಕೊಂಡು ಮನಸ್ಸೆಂಬ ಶ್ರೇಷ್ಠವಾದ ಇಂದ್ರಿಯದೊಡನೆ ಬುದ್ಧಿ ಎಂಬ ಇಂದ್ರಿಯವು ಪ್ರಜ್ಞಾ ಮೂಲಕವಾಗಿ ಅಂತಃಕರಣದ ಮೂಲಕ
ಆತ್ಮನನ್ನು ಪರಮಾತ್ಮನನ್ನು ಹೊಂದಿರುತ್ತದೆ. ಹೀಗೆ ಪರಮಾತ್ಮ, ಆತ್ಮ, ಅಂತಃಕರಣ, ಬುದ್ಧಿ, ಮನಸ್ಸು, ಇಂದ್ರಿಯಗಳು ನಿರಂತರವಾಗಿ ವ್ಯವಸ್ಥಾತ್ಮಕವಾಗಿ ಕಾರ್ಯನಿರತವಾಗಿರುತ್ತದೆ. ಈ ಬುದ್ಧಿಯೋಗದ ವಿಷಯದಲ್ಲಿ ತಿಳಿಸುತ್ತಾ ಪರಮಾತ್ಮನು ಆತ್ಮ ಪರಮಾತ್ಮರಿಂದ ಹಿಡಿದು ಇಂದ್ರಿಯಗಳು ಮತ್ತು ವಿಷಯಗಳವರೆಗೆ ಈ ಬುದ್ಧಿಯೋಗದ ಸಹಾಯದಿಂದಲೇ ಎಲ್ಲವನ್ನೂ ತಿಳಿದುಕೊಳ್ಳಬಹುದು. ಈ ಬುದ್ಧಿಯೇ ನಿಯಂತ್ರಣವನ್ನು ಹೊಂದಿರುವಂತಹ ಪ್ರತಿಯೊಂದು ದೇಹದ ಮೇಲೂ ನಿಯಂತ್ರಣವನ್ನು ಸಾಧಿಸಿ ಸಮತ್ವವನ್ನು, ಪರಿಪೂರ್ಣತ್ವವನ್ನು ಪಡೆದುಕೊಳ್ಳುತ್ತದೆ. ಹೀಗೆ ಅಂತರಂಗದ ರಚನೆ ಇದೆ ಎಂಬುದಾಗಿ ತಿಳಿಸಿಕೊಡುತ್ತಾ ಇವುಗಳನ್ನು, ಈ ಜ್ಞಾನವನ್ನು ವೇದಾದಿಗಳಿಂದಲೂ ಋಷಿಮುನಿಗಳು ಕಾಪಾಡಿಕೊಂಡು ಬಂದಿದ್ದಾರೆ. ಈ ಅಂತರಂಗದ ಪಯಣವನ್ನು ಮಾಡುವ ಯಾವುದೇ ವ್ಯಕ್ತಿಗಾಗಲಿ ಯೋಗ ಮಾರ್ಗವನ್ನು ಪರಮಾತ್ಮನು ತಿಳಿಸುತ್ತಾ ಯೋಗ ಕರ್ಮದಲ್ಲಿ ನೀನು ಕುಶಲತೆಯನ್ನು ಪಡೆಯಬೇಕು ಎಂಬುದಾಗಿ ಅರ್ಜುನನಿಗೆ ಹೇಳಿ ಆಧ್ಯಾತ್ಮ ಕರ್ಮದ ಸಾರವನ್ನೇ ತಿಳಿಸುತ್ತಾನೆ. ಆದರೆ ಅರ್ಜುನನು ಇಲ್ಲಿ ಯುದ್ಧ ಮಾಡಬೇಕಾಗಿರುವ ಪ್ರಸಂಗವಿರುವುದರಿಂದ, ಅವನು ಕ್ಷಾತ್ರ ಕುಲದಲ್ಲಿ ಜನಿಸಿದವನಾದ್ದರಿಂದ ಯುದ್ಧ ಕರ್ಮದಲ್ಲಿ ನನ್ನಿಂದಲೇ ಮಾಡಲ್ಪಟ್ಟಿರುವಂತಹ 4 ಧರ್ಮಪಥಗಳನ್ನು, ಈ ವೈದಿಕ ಧರ್ಮ ಮಾರ್ಗಗಳನ್ನು ಅನುಸರಿಸಿ ಕರ್ತವ್ಯಗಳೆಂಬುದಾಗಿ ಪ್ರತಿಯೊಂದು ಧರ್ಮಕ್ಕೂ ಸ್ವಧರ್ಮಾಚರಣೆ ಇರುವುದೆಂಬುದಾಗಿಯೂ ಪರಮಾತ್ಮನು ತಿಳಿಸುತ್ತಾ ಬಾಹ್ಯ ಪ್ರಪಂಚದ ವ್ಯವಸ್ಥೆಯನ್ನು ವರ್ಣಿಸುತ್ತಾನೆ. ಹುಟ್ಟಿನಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯೂ ಅವನ ಧರ್ಮಪಥದ ವರ್ಣಾಶ್ರಮದ ಆಧಾರದ ಮೇಲೆ ಕರ್ಮಗಳಲ್ಲಿ ಜ್ಞಾನವನ್ನು, ಆಸಕ್ತಿಯನ್ನು ಪಡೆದುಕೊಂಡೇ ಜನಿಸುತ್ತಾನೆ ಎಂಬುದಾಗಿ ತಿಳಿಸುತ್ತಾನೆ. ಹೀಗೆ ಬಾಹ್ಯ ಪ್ರಪಂಚದಲ್ಲಿ ಮಾಡುವಂತಹ ಸಕಲ ಕರ್ಮಗಳನ್ನು ತಿಳಿಸುವ ಸಂದರ್ಭದಲ್ಲಿ ಪರಮಾತ್ಮನು ಪೂರ್ವ ಜನ್ಮದಿಂದಲೇ ಅವನಿಗೆ ಬಂದಿರುವ ಸಂಸ್ಕಾರಾದಿಗಳ ಮತ್ತು ವಾಸನೆಗಳ ಅನುಭವದಿಂದ ಪ್ರತಿಯೊಂದು ವರ್ಣಾಶ್ರಮದಲ್ಲೂ ಅವನು ಕರ್ಮೋದ್ಯುಕ್ತನಾಗುತ್ತಾನೆ. ಆ ಕರ್ಮಗಳು ಆಯಾಯ ವರ್ಣಾಶ್ರಮಕ್ಕೆ ತಕ್ಕಂತೆ ಧರ್ಮಪಥವಾಗಿರುತ್ತದೆ. ಆಯಾಯ ವರ್ಣಗಳ ಕರ್ಮಗಳನ್ನಷ್ಟೇ ಮಾಡುವುದರಲ್ಲಿ ಅವನು ತಂದೆ ತಾಯಿಗಳಿಂದಲೇ, ಮಾತೃವಿನ ಗರ್ಭದಿಂದಲೇ ಸಕಲವನ್ನು ತಿಳಿದುಕೊಳ್ಳುತ್ತಾ ಬಂದಿರುತ್ತಾನೆ. ಎಂಬುದಾಗಿ ಪರಮಾತ್ಮನು ಮುಂದಿನ ಶ್ಲೋಕಗಳಲ್ಲಿ 6ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ತಿಳಿಸುತ್ತಾನೆ. ಯೋಗಭ್ರಷ್ಟ ಶುಚೀನಾಂ ಶ್ರೀಮತಾಂ ಗೇಹೆ ಅಭಿಜಾಯತೆ ಎಂಬುದಾಗಿ ಹೇಳುವುದರ ಮೂಲಕವಾಗಿ ಪ್ರತಿಯೊಂದು ಜೀವಿಯು ಪೂರ್ವಜನ್ಮದಿಂದಲೇ ಸಂಸ್ಕಾರಗಳನ್ನು ಪಡೆದುಕೊಂಡು
ತನ್ನ ಜನ್ಮವನ್ನು ನಿರ್ದೇಶಪಡಿಸಿಕೊಳ್ಳುತ್ತಿರುತ್ತದೆ. ಆ ನಿರ್ಣಯಗಳು ದೇಹವನ್ನು ಬಿಟ್ಟೊಡನೆಯೇ ಅಂತಹ ದೇಹಗಳಲ್ಲಿಯೇ ಮುಂದಿನ ಜನ್ಮಗಳನ್ನು ಪಡೆದುಕೊಳ್ಳಬೇಕೆಂಬುದನ್ನು ಅದು ನಿಷ್ಕರ್ಷೆ ಮಾಡಿ ನಿರ್ಣಾಯಕ ಹಂತವನ್ನು ತಲುಪಿರುತ್ತದೆ. ಹಾಗಾಗಿ ಪುನರ್ಜನ್ಮವು ಅವನಿಗೆ ಉಂಟಾಗುತ್ತಲೇ ಇರುತ್ತದೆ. ಈ ಜನನ ಮರಣವೆಂಬ ಚಕ್ರ ಸಕಲ ಜೀವರಾಶಿಗಳಿಗೂ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಈ ರೀತಿಯೇ ವ್ಯವಸ್ಥೆ ಇರುವುದು. ಅಂತಹವನು ಯೋಗಿಗಳ ಮನೆಯಲ್ಲೂ ಹುಟ್ಟಬಹುದು. ಯೋಗಿನಾಮೇವ ಕುಲೇ ಭವತಿ. ಧೀಮತಾಂ ಎಂಬ 6ನೇ ಅಧ್ಯಾಯದ ಶ್ಲೋಕಗಳಲ್ಲಿ ಪರಮಾತ್ಮನು ವರ್ಣಿಸುತ್ತಾ ಧೀಮತಾಂ, ಧೀ ಶಕ್ತಿಯ ಆಧಾರದ ಮೇಲೆ ಅಂತಹ ವ್ಯಕ್ತಿಗಳು ಜನಿಸುತ್ತಾರೆ ಎಂಬುದಾಗಿ ತಿಳಿಸುತ್ತಾನೆ. ಹೀಗೆ ಬುದ್ಧಿಯಲ್ಲಿ ಶ್ರೇಷ್ಠ ಭಾಗವಾಗಿರುವಂತಹ ಬುದ್ಧಿಶಕ್ತಿಯಲ್ಲಿ ಧೀಶಕ್ತಿಯು ಪ್ರತಿಯೊಬ್ಬನ ಸಂಸ್ಕಾರಾದಿ ಪುಣ್ಯಗಳನ್ನು ಕರ್ಮಗಳನ್ನು ಪೂರ್ವಜನ್ಮದಿಂದಲೇ ಹೊತ್ತುಕೊಂಡು ಬರುತ್ತದೆ. ಹೀಗೆ ಪ್ರತಿಯೊಬ್ಬನು ಧೀಮತಾಮೆನಿಸಿಕೊಂಡು ಮುಂದಿನ ಜನ್ಮಗಳನ್ನು ಪಡೆಯುತ್ತಾನೆ, ಇಲ್ಲ ಊರ್ಧ್ವಲೋಕಗಳಿಗೆ ಹೋಗುತ್ತಾನೆ ಎಂಬುದಾಗಿ ಗತಿಯ ವಿಷಯವಾಗಿ ಪ್ರತಿಯೊಂದು ಆತ್ಮನ ಪಯಣವನ್ನು ಪರಮಾತ್ಮನು ಇಲ್ಲಿ ತಿಳಿಸುತ್ತಾನೆ. ಈ ರೀತಿಯೇ ವ್ಯವಸ್ಥೆ ನಡೆದುಕೊಂಡು ಬಂದಿದೆ. ವಿಶ್ವಾದಿಯಿಂದಲೂ ಪರಮಾತ್ಮನು ವಿಷ್ಣುಮಾಯ ಆವೃತನಾಗಿ ಈ ವ್ಯವಸ್ಥೆಯನ್ನು ಸರ್ವ ಹೃದಯದಲ್ಲಿ ನೆಲೆ ನಿಂತು ವಿಶ್ವಕ್ಕೆ ವಿಶ್ವಾತ್ಮನಾಗಿಯೂ ಸಾಕ್ಷೀಭೂತನಾಗಿಯೇ ಇರುತ್ತಾನೆ ಎಂಬುದನ್ನು ತಿಳಿದುಕೊಂಡ ನಂತರದಲ್ಲಿ ಧೀ ಶಕ್ತಿ ಎಂಬುದೇ ಎಲ್ಲ ಜೀವರಾಶಿಗಳಿಗಿರುವಂತಹ ಮೂಲಭೂತ ವಸ್ತು. ಆ ಧೀಶಕ್ತಿಯಲ್ಲಿ ಸತ್ ಎಂಬ ಸತ್ವವನ್ನು ಸತ್ಯವನ್ನು ಹಿಂದಿನ ಶ್ಲೋಕಗಳಲ್ಲಿ ತಿಳಿಸಿದ ಪರಮಾತ್ಮನು ಆ ಧೀಶಕ್ತಿಯ ಸಹಾಯದಿಂದ ಪ್ರಜ್ಞೆ ಎಂಬುದನ್ನು ನಾವು ಬೆಳೆಸಿಕೊಳ್ಳಬಹುದು. ಆ ಪ್ರಜ್ಞೆಯು ಜ್ಞಾನ ಸಂಬಂಧವಾದದ್ದಾದ್ದರಿಂದ ಜ್ಞಾನ ಪ್ರಪಂಚವೆಂದೇ ಹೇಳಬೇಕು. ಅಂತಹ ಪ್ರಜ್ಞೆಯುಳ್ಳ ಮನುಷ್ಯನು ಪ್ರಜ್ಞಾವಾನ್ ಎನಿಸಿಕೊಳ್ಳುತ್ತಾನೆ. ಆ ಪ್ರಜ್ಞೆಯ ವಿಷಯದಲ್ಲಿಯೇ ಈ ಪ್ರಪಂಚದಾದ್ಯಂತ ಮರ್ತ್ಯಲೋಕದಲ್ಲಿ ಚರ್ಚೆಗಳು ನಡೆಯುವುದೇ ಇಲ್ಲ. ಏಕೆಂದರೆ ಎಲ್ಲರಿಗೂ ಪ್ರಜ್ಞೆ ಎಂಬುದು ಸ್ವಯಂ ವೇದ್ಯವಾಗಿದೆ. ಸ್ವಯಂ ವೇದ್ಯವಾಗಿರುವಂತಹ ಈ ಪ್ರಜ್ಞೆಯ ವಿಷಯದಲ್ಲಿ ಪರಮಾತ್ಮನು ಆರಂಭದಲ್ಲಿ ಅರ್ಜುನನು ಕೇಳಿದ ಪ್ರಜ್ಞಾವಾದಾಂಶ್ಚ ಭಾಸಸೆ ಎಂಬ ರೀತಿಯಲ್ಲಿ ಆರಂಭಿಸಿದುದರಿಂದ ಪ್ರಜ್ಞೆಯ ವಿಷಯದಲ್ಲಿಯೇ ಈ ಪ್ರಶ್ನೆಯನ್ನು ಉತ್ತರಿಸುತ್ತಿದ್ದಾನೆ. ಸ್ಥಿತಪ್ರಜ್ಞಸ್ಯ, ಪ್ರತಿಯೊಂದು ವ್ಯಕ್ತಿಯು
ಸ್ಥಿತಪ್ರಜ್ಞನಾಗಲು ಸಾಧ್ಯ ಉಂಟು. ಜೀವನದ ಗುರಿಯೇ ಸ್ಥಿತಪ್ರಜ್ಞನಾಗುವುದು ಎಂಬುದಾಗಿ ಹೋದ ಶ್ಲೋಕಗಳಲ್ಲಿ ತಿಳಿಸುತ್ತಾನೆ. ಅದು ಬುದ್ಧಿಯೋಗದಿಂದ ಸಾಧ್ಯವಾಗುವುದು. ಬುದ್ಧಿಯೋಗದಿಂದ ಪ್ರತಿಯೊಂದು ಜೀವಿಯು ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೊಂದುತ್ತಾನೆ. ನಾರಾಯಣ. ಇಂತಹ ಸ್ಥಿತಪ್ರಜ್ಞನ ಭಾಷೆ ಯಾವುದು ಎಂಬುದಾಗಿ ಅರ್ಜುನನು ಪ್ರಶ್ನೆ ಹಾಕುತ್ತಿದ್ದಾನೆ. ಇಲ್ಲಿ ಭಾಷೆ ಎಂದೊಡನೆ ನಾವು ಜನ್ಮದಿಂದಲೇ ಎಲ್ಲವನ್ನೂ ತಿಳಿದುಕೊಳ್ಳಬೇಕು. ಪ್ರತಿಯೊಂದು ಜೀವಿಯು ಮಾತೃಗರ್ಭದಲ್ಲಿ ಬೆಳೆಯುತ್ತಲೇ ಈ ಜ್ಞಾನವನ್ನು ಪಡೆದುಕೊಳ್ಳಲಾರಂಭಿಸುತ್ತದೆ. ಮಾತೃಗರ್ಭವೇ ಪ್ರತಿಯೊಂದು ಜೀವಿಗೂ ಸಂಸ್ಕಾರಾದಿಗಳನ್ನು ಕೊಡಲಾರಂಭಿಸುತ್ತದೆ. ಇದು ವೈದಿಕ ಧರ್ಮ ಮಾರ್ಗದಲ್ಲಿ ಬಂದಿರುವಂತಹ ಯೋಗ ಮಾರ್ಗ. ಆದುದರಿಂದಲೇ ಗರ್ಭಕ್ಕೆ ಮೊದಲೇ ನಿಷೇಕ, ಗರ್ಭಾಧಾನ, ಪುಂಸವನ, ಸೀಮಂತ ಎಂಬ ಸಂಸ್ಕಾರಾದಿಗಳನ್ನು ವೇದವಿದರು ಅಂದಿನಿಂದಲೇ ಕೊಡುತ್ತಲಿದ್ದಾರೆ. ವೇದ ಕಾಲದಿಂದಲೇ ಈ ಒಂದು ಸಂಸ್ಕಾರಾದಿಗಳು ಪ್ರತಿಯೊಂದು ಜೀವಿಗೂ ಗರ್ಭದಿಂದಲೇ ಬರುತ್ತದೆ. ಆ ಸಂಸ್ಕಾರಾದಿಗಳನ್ನು ಇನ್ನೂ ಸಂಸ್ಕರಿಸಲು ಸುಗವಾಗಿ ಈ ರೀತಿಯ ಕ್ರಮಗಳನ್ನು, ಅಭ್ಯಾಸಗಳನ್ನು, ಪದ್ಧತಿಗಳನ್ನು, ಆಚರಣೆಗಳನ್ನು ಇಟ್ಟುಕೊಂಡು ಬಂದಿದ್ದಾರೆ. ಇದೇ ವೈದಿಕ ಧರ್ಮ ಮಾರ್ಗ, ಜ್ಞಾನ ಮಾರ್ಗ. ಈ ವೈದಿಕ ಧರ್ಮ ಮಾರ್ಗದಲ್ಲಿ ತ್ರಿಮೂರ್ತಿಗಳಿಂದ ಆರಂಭವಾಗಿರುವಂತಹ ಈ ಒಂದು ವ್ಯವಸ್ಥೆ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಅದನ್ನೇ ವೈದಿಕ ಧರ್ಮ ಮಾರ್ಗವೆಂದು, ಸನಾತನ ಧರ್ಮವೆಂದು ನಾವುಗಳು ತಿಳಿದುಕೊಳ್ಳುತ್ತಿದ್ದೇವೆ. ಈ ವೈದಿಕ ಧರ್ಮ ಮಾರ್ಗವನ್ನು ಯೋಗ ಮಾರ್ಗದಿಂದ ಮಾತ್ರ ಪರಮಾತ್ಮನು ಭಗವದ್ಗೀತೆಯಲ್ಲಿ ತಿಳಿಸುತ್ತಾನೆ. ಆದರೆ ನಾವು ದಿನನಿತ್ಯ ನೋಡುವಂತೆ ನಮ್ಮ ಅನುಭವಗಳ ಆಧಾರದ ಮೇಲೆ ಪ್ರತಿಯೊಂದು ಜೀವನು ಹುಟ್ಟಿನಿಂದಲೇ ಮಾತೃ ದೇವೋಭವ ಎಂಬುದಾಗಿ ತಾಯಿಯಿಂದಲೇ ಎಲ್ಲವನ್ನೂ ಕಲಿಯಲಾರಂಭಿಸುತ್ತಾನೆ. ಗರ್ಭದೊಳಗಿರುವಾಗಲಿಂದಲೇ ಜನನಿಯಿಂದ ಎಲ್ಲವನ್ನೂ ಕಲಿಯುತ್ತಿರುತ್ತಾನೆ. ಹಾಗಾಗಿ ಜನನಿ ತಾನೇ ಮೊದಲ ಗುರುವು ಎಂದೆನಿಸಿಕೊಳ್ಳುತ್ತಾಳೆ. ಮಾತೃಗರ್ಭದಲ್ಲಿರುವಾಗಲೇ ಮಾತೃವಿನ ಸಂಬಂಧವನ್ನು, ಸಂಪರ್ಕವನ್ನು ಮತ್ತು ಮಾತೃವಿನೊಡನೆ ವ್ಯವಹಾರಗಳನ್ನು ಪ್ರತಿಯೊಂದು ಜೀವಿಯು ಕಲಿಯಲಾರಂಭಿಸಿರುತ್ತಾನೆ. ಹೀಗೆ ಜನನಿ ತಾನೇ ಮೊದಲ ಗುರುವು ಎಂದೆನಿಸಿಕೊಂಡು ಪ್ರತಿಯೊಂದು ಜೀವಿಯು ಹುಟ್ಟಿನ ನಂತರದಲ್ಲಿ
ಆಹಾರಾದಿಗಳನ್ನು ಸೇವಿಸುತ್ತಾ ಮಾತೃವಿನ ಪೋಷಣೆಯಲ್ಲಿಯೇ ಬೆಳೆಯಲಾರಂಭಿಸಿ ಶಬ್ದದ ಪ್ರಯೋಗಗಳನ್ನು ಕಲಿತುಕೊಳ್ಳುತ್ತಾನೆ. ಪ್ರತಿಯೊಂದು ಜೀವಿಗೂ ತಾಯಿಯಿಂದಲೇ ಶಬ್ದಗಳ ಪ್ರಯೋಗಗಳು ತಿಳಿದು ಬರುತ್ತದೆ. ಆ ಶಬ್ದಗಳು ಸ್ವರಬದ್ಧವಾಗಿದೆ ಎಂಬುದನ್ನು, ಆ ಸ್ವರಬದ್ಧವಾಗಿರುವಂತಹ ಶಬ್ದಗಳೇ ಅಕ್ಷರಗಳಾಗಿ ಭಾಷೆ ಎನಿಸಿಕೊಳ್ಳುತ್ತದೆ. ಹಾಗಾಗಿ ಮಾತೃಭಾಷೆಯೇ ಮೊದಲ ಭಾಷೆ. ಪ್ರತಿಯೊಂದು ಜೀವಿಯು ಮಾತೃಭಾಷೆಯನ್ನು ಕಲಿಯುತ್ತಾ ಪ್ರತಿಯೊಂದು ಮಾತೃವು ಪಿತನ ಮನೆಯಲ್ಲಿಯೇ ಇರುವುದರಿಂದ ಪಿತನ ಭಾಷೆಯು ಮಾತೃಭಾಷೆಯು ಒಂದಾಗಿಯೇ ಇರುತ್ತದೆ. ಹೀಗೆ ತಾಯಿ ತಂದೆಗಳಿಂದ ಎಲ್ಲವನ್ನೂ ಕಲಿಯುತ್ತಾ ಪ್ರತಿ ಜೀವಿಯು 3 ವರ್ಷಗಳ ಕಾಲದಲ್ಲಿ ಬುದ್ಧಿ ಎಂಬ ಉಪಕರಣವನ್ನು ಜಾಗೃತಗೊಳಿಸಿಕೊಳ್ಳುತ್ತಾನೆ. ಆನಂತರದಲ್ಲಿ ಬುದ್ಧಿಯ ಕಾರ್ಯ ಆರಂಭವಾಗುತ್ತದೆ. ಮಾತೃದೇವೋ ಭವ ಪಿತೃದೇವೋ ಭವ ಎಂಬುದಾಗಿ ಆರಂಭವಾದುದು ಆಚಾರ್ಯ ದೇವೋ ಭವ ಎಂಬ ಗುರುಕುಲಕ್ಕೆ ಹೋಗುವ, ಗುರುಗಳನ್ನು ಅರಸುವ ಕಾರ್ಯವು ಆರಂಭವಾಗುತ್ತದೆ. ತಾಯಿ ತಂದೆಗಳೇ ಗುರುವನ್ನು ಹುಡುಕಿ, ಇಲ್ಲ ತಂದೆಯು ತನ್ನ ಕುಲಕಸುಬಿನ ವಿಷಯವನ್ನೇ, ವಿದ್ಯೆಗಳನ್ನೇ ಕಲಿಸುತ್ತಾ ಆ ಮಗುವನ್ನು ಬೆಳೆಸುತ್ತಾನೆ. ಹೀಗೆ ಸನಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ವಿದ್ಯಾ ಪ್ರಧಾನವಾದಂತಹ ಧರ್ಮ ಮಾರ್ಗ. ಈ ವೈದಿಕ ಧರ್ಮ ಮಾರ್ಗದಲ್ಲಿ ವಿಷ್ಣು ತತ್ವವೇ ಅಧಿಕವಾಗಿದ್ದ ಕಾಲ ಕೃತಯುಗ, ಸತ್ಯಯುಗ. ಆನಂತರದಲ್ಲಿ ಶಿವನ ತತ್ವವೇ ಸಂಪೂರ್ಣವಾಗಿ ಮರ್ತ್ಯಲೋಕಕ್ಕೆ ಆದಿಯಾಗಿ ಶಿವತತ್ವದ ಮೂಲಕವೇ ಆದಿದೇವನಾಗಿರುವುದರಿಂದ ವಿಷ್ಣು ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ. ಕೃತಯುಗದ ನಂತರದಲ್ಲಿ ಶಿವತತ್ವದ ಆಧಾರದಲ್ಲಿ ಯೋಗ ಮಾರ್ಗವು, ವೈದಿಕ ಧರ್ಮ ಮಾರ್ಗವು 2 ಭಾಗಗಳಾಗಿ, ಮಂತ್ರ ಭಾಗವೆಂಬುದಾಗಿ ಒಂದು, ತಂತ್ರ ಭಾಗವೆಂಬುದಾಗಿ ಇನ್ನೊಂದು, 2 ಕವಲುಗಳು ಒಡೆಯುತ್ತದೆ. ಋಷಿಯಾದಿ ಮುನಿಗಳಾಗಿ ತಪೋನಿರತರಾದಂತಹ ಋಷಿಮುನಿಗಳಿಂದ ಮುಂದೆ ಮಾನವಾದಿಗಳು, ದಾನವಾದಿಗಳು ಹುಟ್ಟಲಾರಂಭಿಸುತ್ತಾರೆ. ದೇವ ದಾನವರೆಂಬ 2 ಭಾಗಗಳು ಉಂಟಾಗಿ
ಆ ದೇವದಾನವರು ಶಕ್ತಿಯುತರಾದವರು, ಊರ್ಧ್ವಲೋಕಗಳಲ್ಲಿದ್ದವರು, ದೇವತೆಗಳ ಮೇಲೆ ಯುದ್ಧವಾಡಿ ಅಧೋಲೋಕಗಳಿಗೆ ರಾಕ್ಷಸಾದಿಗಳು ಬೀಳಲಾರಂಭಿಸುತ್ತಾರೆ. ದೇವಾದಿಗಳು ಅಮೃತ ಮಂಥನದಿಂದ ಅಮೃತವನ್ನು ಸೇವಿಸಿ ಊರ್ಧ್ವಲೋಕಗಳಲ್ಲಿಯೇ ಉಳಿದುಕೊಳ್ಳುತ್ತಾರೆ. ಹೀಗೆ ದೇವ ಮಾನವ ದಾನವರೆಂಬ 3 ಸ್ತರಗಳು, ಗಣಗಳು ನಮ್ಮ ವೈದಿಕ ಧರ್ಮ ಮಾರ್ಗದಲ್ಲಿ ಉಂಟಾಗಿವೆ. ಇದು ವಿಶ್ವದ ರಚನೆ. ವಿಶ್ವದ ವ್ಯವಸ್ಥೆಯು ಇದೇ ರೀತಿ ನಡೆದುಕೊಂಡು ಹೋಗುತ್ತಿದೆ. ಆ ವಿಶ್ವ ರಚನೆಯಲ್ಲಿ ಪ್ರತಿಯೊಂದು ಜೀವನು ಪಡೆದುಕೊಳ್ಳುವ ಭೌತಿಕ ದೇಹದ ಸಕಲ ಆಗುಹೋಗುಗಳು ಹುಟ್ಟಿನಿಂದ ಸಾಯುವವರೆಗೆ ಈ ಬುದ್ಧಿ ಎಂಬ ಉಪಕರಣದಿಂದಲೇ ನಡೆದುಕೊಂಡು ಹೋಗುತ್ತದೆ. ಆ ಬುದ್ಧಿಯ ಶ್ರೇಷ್ಠ ಭಾಗವಾದಂತಹ ಧೀ ಶಕ್ತಿಯ ಬಗ್ಗೆ ಅರ್ಜುನನು ಪ್ರಶ್ನೆಗಳನ್ನು ಹಾಕುತ್ತಾ, ಸ್ಥಿತಧೀಹಿ, ಸಮಾಧಿ, ಸಮಾಧಿಸ್ಥ ಎಂಬ ಪ್ರಶ್ನೆಗಳನ್ನು ಕೇಳುತ್ತಾನೆ. ಧೀಮತಾಂ ಎಂಬುದಾಗಿ ಶ್ರೀಕೃಷ್ಣನು 6ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ 42 ಶ್ಲೋಕಗಳಲ್ಲಿ ತಿಳಿಸಿದಂತೆ ಈ ಧೀಶಕ್ತಿಯ ವಿಷಯವಾಗಿ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವನ್ನು ಪರಮಾತ್ಮನು ಕೊಡಲಾರಂಭಿಸುತ್ತಾನೆ. ಈ ಧೀ ಮತ್ತು ಬುದ್ಧಿಯ ವಿಷಯದಲ್ಲಿ ತಿಳಿಸುತ್ತಾ ಪ್ರಜ್ಞೆಯನ್ನು ಪರಮಾತ್ಮನು ವರ್ಣಿಸುತ್ತಾ ಧೀ, ಬುದ್ಧಿ, ಪ್ರಜ್ಞೆ ಹಾಗೂ ಮನಸ್ಸನ್ನು ಪರಿಚಯಿಸುತ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನಸ್ಸಿನಲ್ಲಿ ಹೊತ್ತುಕೊಂಡು ಬಂದಿರುವಂತಹ ಜನ್ಮದಿಂದಲೇ, ಪೂರ್ವ ಜನ್ಮದಿಂದಲೇ ಬಂದಿರುವಂತಹ ಆಸೆಗಳನ್ನು, ಪೂರ್ವಜನ್ಮದಿಂದ ಬಂದಿರುವ ಆಸೆಗಳನ್ನು ವಾಸನೆ ಎಂಬ ಪದದಿಂದ ಆಧ್ಯಾತ್ಮ ಗ್ರಂಥಗಳಲ್ಲಿ ವರ್ಣಿಸುತ್ತಾರೆ. ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಪ್ರಜಹಾತಿ. ಯಾವನು ಬಿಟ್ಟು ಬಿಡುತ್ತಾನೆಯೋ ಅವನಿಗೆ ಪುನರ್ಜನ್ಮವೆಂಬುದು ಉಂಟಾಗುವುದಿಲ್ಲ. ಎಲ್ಲಿಯವರೆಗೆ ವಾಸನೆಯು ಇರುವುದೋ ಅಲ್ಲಿಯವರೆಗೂ ಜನ್ಮವನ್ನು ಪಡೆಯುತ್ತಲೇ ಇರುತ್ತಾನೆ ಎಂಬುದಾಗಿ ಈ ಶ್ಲೋಕದ ಅರ್ಥ. ಹೀಗೆ ಪರಮಾತ್ಮ ಆತ್ಮ ಅಂತಃಕರಣದ ಭಾಗವಾದ ವಾಸನೆ, ಅಹಂಕಾರ, ಬುದ್ಧಿ ಮತ್ತು ಮನಸ್ಸು, ಇಂದ್ರಿಯಗಳ ವಿಷಯದಲ್ಲಿ ಯೋಗವನ್ನು ಅಭ್ಯಾಸ ಹೇಗೆ ಮಾಡಬೇಕೆಂಬುದನ್ನು ಮುಂದಿನ ಅಧ್ಯಾಯಗಳಲ್ಲಿ ಪರಮಾತ್ಮನು ತಿಳಿಸುತ್ತಾನೆ. ಆ ರೀತಿಯ ಯೋಗ ಮಾರ್ಗವನ್ನು ಆರಿಸಿಕೊಂಡವನು ಮೊಟ್ಟ ಮೊದಲು ಮಾಡಬೇಕಾದುದು ಪ್ರಜಹಾತಿ ಯದಾ ಕಾಮಾನ್ ಮನೋಗತಾನ್. ಪೂರ್ವ ಜನ್ಮಗಳಿಂದ ಪಡೆದುಕೊಂಡು ಬಂದಿರುವಂತಹ ಎಲ್ಲ ರೀತಿಯ ಆಸೆಗಳನ್ನು, ವಾಸನೆಯನ್ನು ಕ್ಷಯವನ್ನಾಗಿ ಮಾಡಿಕೊಳ್ಳಬೇಕೆಂದರೆ
ಎಲ್ಲವನ್ನೂ ಮನಸ್ಸಿನಿಂದ ತೆಗೆದು ಹೊರಗೆ ಹಾಕಬೇಕು, ಬಿಟ್ಟು ಬಿಡಬೇಕು. ಪ್ರಜಹಾತಿ, ಬಿಟ್ಟು ಬಿಡಬೇಕು ಎಂಬುದಾಗಿ ಪರಮಾತ್ಮನು ಯೋಗ ವಿದ್ಯೆಯ ಮೂಲ ಕರ್ಮವನ್ನು ತಿಳಿಸುತ್ತಾ ಅರ್ಜುನನ ಸ್ಥಿತಪ್ರಜ್ಞ ಪ್ರಶ್ನೆಗೆ ಉತ್ತರಿಸುತ್ತಿದ್ದಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.